बचे। ಸಂದರ್ಭದಲ್ಲಿ ನೆರೆದಿದ್ದಾರೆ. ಆ ಕ್ಷಣಕ್ಕೆ ಮಕ್ಕಳನ್ನ ಆಸ್ಪತ್ರೆಗೆ ಸಾಗಿಸ ಮತ್ತು ಸದ್ಯ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ, ಸೂಕ್ತ ಚಿಕಿತ್ಸೆ ಸಿಗ್ತಾ ಇದೆಯಾ, ಮತ್ತು ಯಾವ ವಯಸ್ಸಿನ ಮಕ್ಕಳು ಆ ಬಸ್ನಲ್ಲಿ ಸಂಚಾರ ಮಾಡ್ತಿದ್ರು, ಅಜಾಗರೂಕತೆಯ ಅಥವಾ ವೇಗದ ಚಾಲನೆ ಈ ಅಪಘಾತಕ್ಕೆ ಕಾರಣ ಆಯಿತಾ, ಇದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಜೊತೆಗೆ ಎಷ್ಟೊತ್ತಿಗೆ ಆಗಿರುವಂಥ ಘಟನೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. 32 ಮಕ್ಕಳ ಪೈಕಿ 18 ಮಕ್ಕಳಿಗೆ ರಿಮ್ಸ್ನಲ್ಲಿ ಚಿಕಿತ್ಸೆ, ಉಳಿದ 14 ಮಕ್ಕಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದರಲ್ಲೂ 3 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಆ ಭೀಕರತೆಯನ್ನು ನೀವು ಗಮನಿಸಬಹುದು. ಆ ಸ್ಕೂಲ್ ಬಸ್ನ ಮುಂಭಾಗ ಕೊಂಚ ಜಖಮಾದ ಕಾಣ್ತಾ ಇದೆ. ಮತ್ತೊಂದು ಸಾರಿಗೆ ಬಸ್ ರೋಡನ್ನು ಬಿಟ್ಟು ಪಕ್ಕಕ್ಕೆ ಸರಿದಿರೋದನ್ನು ನೀವಿಲ್ಲಿ ಗಮನಿಸ್ಬೋದು. ಆ ಅಪಘಾತದ ಭೀಕರತೆಯನ್ನು ಇದು ಮಕ್ಕಳ ಸ್ಥಿತಿ ಗಂಭೀರವಾಗಿತ್ತು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 2 ಮಕ್ಕಳು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಆ ಭೀಕರತೆಯನ್ನು ಈ ದೃಶ್ಯ ನೋಡಿದಾಗ ಗೊತ್ತಾಗುತ್ತೆ. ಆ ಬಸ್ನ ಮುಂಭಾಗ ಬಹುತೇಕ ಜಖಮಾಗಿದೆ. ಸಾರಿಗೆ ಬಸ್ ಅಂತೂ ರಸ್ತೆ ಬಿಟ್ಟು ಮುಂದಕ್ಕೆ ಸರಿದಿದೆ. 32 ಮಕ್ಕಳಲ್ಲಿ 18 ಮಕ್ಕಳಿಗೆ ಒಂದು ಕಡೆ ಚಿಕಿತ್ಸೆ, ಇನ್ನುಳಿದ 14 ಮಕ್ಕಳಿಗೆ ಮಗದೊಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅದರಲ್ಲಿ 3 ಮಕ್ಕಳ ಸ್ಥಿತಿ ಗಂಭೀರವಾಗಿತ್ತು ಅಂತ ಈ ಕ್ಷಣಕ್ಕೂ ನಾವು ಹೇಳ್ತಾ ಇದ್ವಿ. ಅದರಲ್ಲಿ 2 ಮಕ್ಕಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಪ್ಪಗಲ್ನಿಂದ ಮಾನ್ವಿ ಕಡೆಗೆ ಹೊರಟಿದ್ದ ಬಸ್ನ ಭೀಕರತೆ ಅಥವಾ ಅಪಘಾತದ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬಹಳಷ್ಟು ಸ್ಥಳೀಯರು ಅಲ್ಲಿ ಜಮಾಯಿಸಿದ್ದಾರೆ. ಮಕ್ಕಳ ಪೋಷಕರು ಕೂಡ ಅಲ್ಲಿರಬಹುದು. ನೋಡಿ, ಬಸ್ನಲ್ಲಿದ್ದ 3 ಮಕ್ಕಳ ಕಾಲು ಕಟ್ಟಾಗಿತ್ತು, ಪರಿಸ್ಥಿತಿ ಚಿಂತಾಜನಕ ಆಗಿತ್ತು. ಇದರ ಬಗ್ಗೆ ಸದ್ಯ ಮಾಹಿತಿ ನೀಡ್ತಾ ಇದ್ವಿ. ಅದರಲ್ಲಿ 2 ಸಾವಿಗೀಡಾಗಿದ್ದಾರೆ ಎನ್ನುವ ಸದ್ಯದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ಬಸ್ನಲ್ಲಿದ್ದಂಥ ಮಕ್ಕಳ ವಯಸ್ಸೇನು, ಯಾವ ತರಗತಿಯಲ್ಲಿ ಓದ್ತಾ ಇದ್ರು, ಇದೆಲ್ಲವೂ ಕೂಡ ಇನ್ನಷ್ಟು ನಾವು ಮಾಹಿತಿಯನ್ನು ಕಲೆ ಹಾಕಬೇಕು. ಬಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೋಯಲಾ ಶಾಲೆ ಮಾನ್ವಿ ಅಂತ ಹೇಳಿ ಬೋರ್ಡ್ ಇರುವಂತಹ ಬಸ್ನ ಗಮನಿಸ್ತಾ ಇದ್ದೀರಿ. ಆ ಮುಂಭಾಗದ ಬಲಭಾಗದ ದೃಶ್ಯ ಸಂಪೂರ್ಣ ಜಖಮಾಗಿದೆ. ಆ ಸೀಟ್ಗಳೆಲ್ಲ ಮಡಚ್ಕೊಂಡಿರೋದನ್ನು ನೀವಿಲ್ಲಿ ಗಮನಿಸಬಹುದು. ದೊಡ್ಡ ಭೀಕರತೆಯೇ ಕಂಡು ಬರ್ತಾ ಇದೆ. ಮತ್ತು ಆ ಶಾಲಾ ಬಸ್ನಲ್ಲಿದ್ದಂತಹ ಮಕ್ಕಳ ಬ್ಯಾಗ್ಗಳನ್ನು ಒಂದು ಕಡೆ ಶೇಖರಣೆ ಮಾಡಲಾಗಿದೆ. ರೈಟ್ ನಾವು ನಮಗಿರುವ ಮಾಹಿತಿಯ ಪ್ರಕಾರ 2 ಮಕ್ಕಳು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಸದ್ಯದ ಇನ್ಪುಟ್ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಯಾವಾಗಾಗಿದ್ದು ಅಪಘಾತ? 3 ಸ್ಥಿತಿ ಗಂಭೀರ ಅಂತ ಹೇಳ್ತಿದ್ರಿ, ಅದರಲ್ಲಿ 2 ಸಾವಿಗೀಡಾಗಿದ್ದಾರೆ ಅಂತ ಏನಿದೆ ಸದ್ಯದ ಅಪ್ಡೇಟ್ಸ್? ದಿವ್ಯಾ, ನಿಜವಾಗ್ಲೂ ಏನು ಒಂದು ಖಾಸಗಿ ಬಸ್ಸು ಮತ್ತೆ KSRTC ಬಸ್ ನಡುವೆ ಇವತ್ತು ಭೀಕರ ಅಪಘಾತ ಆದಂತ ಸಂಭವದಲ್ಲಿ 40ಕ್ಕೂ ಹೆಚ್ಚು ಖಾಸಗಿ ಬಸ್ ಅಲ್ಲಿ ಏನು ಶಾಲೆಗೆ ಹೋಗುವಂತ ಮಕ್ಕಳು ಇದ್ರು. ಆದ್ರೆ ಆ ಬಸ್ಸಿಗೆ ಸಾಕಷ್ಟು ಅಪಘಾತ ಆದಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಜನರಿಗೂ ಕೂಡ ಅಲ್ಲಿರುವಂತ ಮಕ್ಕಳಿಗೆ ಒಂದು ಗಾಯಗಳಾಗಿರುವಂತದ್ದು, ಇನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಾಗಿ ಗಂಭೀರವಾದಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಅದರಲ್ಲಿ ಮುಂಜಾನೆ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಲ್ ಮುರಿದಿರುವಂತದ್ದು ಮತ್ತೆ ಮುಖಕ್ಕೆ ಕೂಡ ಪೆಟ್ಟಾಗಿರುವಂತದ್ದು ಕಾಣಬಹುದು. ಆದ್ರೆ ಇವಾಗಿನ ಸಂದರ್ಭದಲ್ಲಿ ಏನು ಇಲ್ಲೇ ಅಲ್ಲಿರುವಂತ ಅಧಿಕಾರಿಗಳು ಮಾಹಿತಿ ನೀಡಿರುವಂತ ಹಿನ್ನೆಲೆಯಲ್ಲಿ 2 ಮಕ್ಕಳು ಕೂಡ ಡೆತ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಉಳಿದಂತ ಮಕ್ಕಳಿಗೂ ಕೂಡ ಗಂಭೀರವಾಗಿ ಚಿಕಿತ್ಸೆ ಫಲಕಾರಿಯಾಗದೆ 2 ಮಕ್ಕಳು ಡೆತ್ ಆದ್ರೆ ಇನ್ನೂ ಒಂದು 8 ಹುಡುಗರಿಗೂ ಕೂಡ ಚಿಕಿತ್ಸೆಯನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಏನು 2 ಮಕ್ಕಳು ಕೂಡ 3 ಮಕ್ಕಳಿಗೆ ಒಂದು ಚಿಂತಾಜನಕವಾಗಿತ್ತು ಅಂತ ಅಲ್ಲಿ ಇರುವಂತ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ದಿವ್ಯಾ, ಅನಿಲ್, ಯಾವ ವಯಸ್ಸಿನ ಮಕ್ಕಳು ಆ ಬಸ್ನಲ್ಲಿದ್ರು, ಎಷ್ಟು ಹೊತ್ತಿಗೆ ಈ ಘಟನೆ ಆಗಿರೋದು, ಅಜಾಗರೂಕತೆಯ ಚಾಲನೆಯ ಅಥವಾ ವೇಗವಾದ ಚಾಲನೆಯ, ಏನು ಕಾರಣ ಆಯಿತು ಈ ಘಟನೆಗೆ? ನಿಜವಾಗ್ಲೂ ಏನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಆ ಶಾಲೆಗೆ ಏನು ಖಾಸಗಿ ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳಾಗಿರುವಂತದ್ದು. ಏನು ಮಾನ್ವಿ ತಾಲೂಕಿನಲ್ಲಿ ಓದ್ತಾ ಇದ್ರು. ಮತ್ತೆ ಕುರುಡಿ ಗ್ರಾಮದಿಂದ ಆ ಬಸ್ಸು ಕೂಡ ತೆರಳಿದಂತೇಳಿ ಇಲ್ಲಿರುವಂತ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಏನು ಆ ಬಸ್ಸಿನಲ್ಲಿ ಇರುವಂತ ಏನು ಖಾಸಗಿ ವಾಹನ ಇರುವಂತ ಬಸ್ಸಿನ ಚಾಲಕನ ನಿರ್ಲಕ್ಷ್ಯನೇ ಎದ್ದು ಕಾಣ್ತಾ ಇದೆ. ಏನು ವೇಗವಾಗಿ ಹೋಗ್ತಾ ಇತ್ತು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರು ಮಾಹಿತಿ ನೀಡಿರುವಂತದ್ದು. ದಿವ್ಯಾ, ಈಗ ನೀವು ಕಳಿಸಿರುವಂಥ ಕೆಲವೊಂದು ದೃಶ್ಯದಲ್ಲಿ ಸಾರಿಗೆ ಬಸ್ ಕೂಡ ಬಹುತೇಕ ರಸ್ತೆಯಿಂದ ಆಚೆಗಿದ್ದಂಗೆ ಕಾಣ್ತಾ ಇದೆ. ಸೊ ಆ ಬಸ್ನಲ್ಲಿದ್ದ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ?
ನಿಜವಾಗ್ಲೂ ದಿವ್ಯಾ ಏನೋ ಅಲ್ಲಿರುವಂತ ಖಾಸಗಿ ಬಸ್ಸು ಮತ್ತೆ KSRTC ಬಸ್ಸು ಅಪಘಾತ ಆಗಿರುವಂತ ಹಿನ್ನೆಲೆಯಲ್ಲಿ ಖಾಸಗಿ KSRTC ಬಸ್ ನಲ್ಲಿರುವಂತ ಕೆಲವು ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಆಗಿರುವಂತದ್ದು. ಪ್ರಯಾಣಿಕರಲ್ಲಿ ಕೂಡ ಕೆಲವು ಅಲ್ಲಿ ತಾಲೂಕು ಆಸ್ಪತ್ರೆಗೆ ಕೂಡ ದಾಖಲಾಗಿರುವಂತದ್ದು. ಯಾಕೆಂತಂದ್ರೆ ಸಾಕಷ್ಟು ತೊಂದರೆ ಆಗಿರುವಂತದ್ದು ಖಾಸಗಿ ಬಸ್ಸು ಮತ್ತೆ ಶಾಲಾ ಬಸ್ಸಿಗೆ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಮಕ್ಕಳಲ್ಲಿ ಏನು 40ಕ್ಕೂ ಹೆಚ್ಚು ಮಕ್ಕಳಿರುವಂತ ಹಿನ್ನೆಲೆಯಲ್ಲಿ ಒಂದು 18 ಮಕ್ಕಳಿಗೂ ಕೂಡ ಸಾಕಷ್ಟು ಗಂಭೀರವಾದಂತ ಗಾಯಗಳು ಆಗಿರುವಂತದ್ದು ಇಲ್ಲಿ ಮಾಹಿತಿ ಸಿಗ್ತಾ ಇದೆ ಮಧು. ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಏನು ಮಾಡೋದು ಇಲ್ಲ ನಾನು ಬಂದೆ ಏನು ವಿಷಯ ಗೊತ್ತಾಯ್ತಲ್ಲ